ಒಂದು ಊರಿನಲ್ಲಿ ಜನರು ರಾಜಕಾರಣಿಗಳ ಸುಳ್ಳು ಮಾತುಗಳಿಗೆ ಬೆಸೆತ್ತು ಬದುಕುತ್ತಿದ್ದರು. ರಸ್ತೆ ಹಾಳಾಗಿದ್ದವು, ಶಾಲೆಗಳಿದ್ದವು, ಆದರೆ ಶಿಕ್ಷಕರಿರಲಿಲ್ಲ. ರೈತರು ಸಾಲಗಳಲ್ಲಿ ಸಿಲುಕಿಕೊಂಡಿದ್ದರು. ಎಲ್ಲರೂ ದೂರು ಕೊಡುತ್ತಿದ್ದರು, ಆದರೆ ಯಾರೂ ಎದುರಿಸುತ್ತಿರಲಿಲ್ಲ, ಏಕೆಂದರೆ ಅವರಿಗೆ ಭಯ. 14 ವರ್ಷದ ಬಾಲಕನೊಬ್ಬನು ಮುಂದೆ ಬಂದು ಜನರು ಬದಲಾಗಿದ್ದರೆ ಸಮಾಜ ಬದಲಾಗುತ್ತೆ ಎಂದು ಯೋಚಿಸಿದನು. ವಿಜಯ್ ಜನರ ಮಧ್ಯ ಬಂದು ಜೋರಾಗಿ ಹೇಳುತ್ತಾನೆ, ಶಕ್ತಿ ನಿಮ್ಮಲ್ಲಿದೆ, ರಾಜಕಾರಣಿಗಳಲ್ಲ, ಜನರ ಏಕತೆಯಲ್ಲಿ ಬಲವಿದೆ. ಸುಳ್ಳು ಹೇಳಿದರೆ ಜನ ತಕ್ಷಣ ವಿರೋಧಿಸುತ್ತಾರೆ. ಯಾರೇ ರಾಜಕಾರಣಿಗಳು ಬಂದರೂ ಜನರು ಮತ್ತು ವಿಜಯ್ ಅವರ ವಾಗ್ದಾನಗಳನ್ನು ನೆನಪಿಸುತ್ತಿದ್ದರು. ಅವರು ಬಂದರೆ ನಮ್ಮೂರು ಬದಲಾಗುತ್ತೆ, ಇವ್ರು ಬಂದ್ರೆ ನಮ್ಮೂರು ಬದಲಾಗುತ್ತೆ ಅಂತ ಕಾಯ್ದು ಪ್ರಾಣ ಮೇಲೆ ಆಸೆ ಹೋಯಿತು, ಊರಿನ ಮೇಲೆ ಆಸೆ ಹೋಯಿತು. ಹೇಗ್ ಬದಲಾಗುತ್ತೆ, ನಾವು ಬದಲಾಗಿದ್ದಾರೆ ಅಲ್ವಾ, ಅದು ಬದಲಾಗೋದು ಅಂತ ಅರ್ಥ ಮಾಡಿಕೊಳ್ಳಿ ಎಂದು ವಿಜಯ ಜನರಿಗೆ ಹೇಳುತ್ತಾನೆ. ಊರಿನಲ್ಲಿ ಶಾಲೆ ಇದೆ, ಆದರೆ ಶಿಕ್ಷಕರಿಲ್ಲ, ರೋಡುಗಳು ಹಾಳಾಗಿದೆ, ರೈತರ ಸಾಲಕ್ಕೆ ಸಿಲುಕಿಕೊಂಡಿದ್ದರು. ಚುನಾವಣೆ ಅನ್ನೋದು ಒಂದು ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಲು ಮಾಡುವ ಸ್ಪರ್ಧೆ. ಆದರೆ ಇಲ್ಲಿ ಜನರು ನೋಟಿಗೆ ಓಟುಗಳನ್ನು ಮಾರಿಕೊಳ್ಳುತ್ತಿದ್ದಾರೆ, ಬೀರು ಬೀರಣಿಗೆ ವೋಟ್ ಮಾರಿಕೊಳ್ಳುತ್ತಿದ್ದಾರೆ, ಅವರ ಹಕ್ಕುಗಳನ್ನು ಮಾರಿಕೊಳ್ಳುತ್ತಿದ್ದಾರೆ. ಇದರಿಂದಲೇ ರಾಜಕಾರಣಿಗಳು ನೋಟು ಕೊಟ್ಟಿದ್ದ ಓಟಾಗಿ ನಮ್ಮನ್ನು ನೋಡುತ್ತಿದ್ದಾರೆ. ಆದ್ದರಿಂದಲೇ ಈ ಚುನಾವಣೆಯಲ್ಲಿ ಸರಿಯಾದ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳಿ, ಅದು ನಿಮ್ಮ ಕೈಯಲ್ಲಿದೆ. ಒಬ್ಬ ನಾಯಕನ ಉದಯಿಸಲು ಒಂದು ಯುಗಾನೇ ಬೇಕಾಗುತ್ತೆ. ಶಾಲೆಗೆ ಶಿಕ್ಷಕರು ಬಂದರು, ರಸ್ತೆ ಸರಿಯಾದವು, ರೈತರಿಗೆ ಸಹಾಯ ದೊರಕಿತು. ವಿಜಯ್ ತನ್ನಗಾಗಿ ಏನೂ ಕೇಳಲಿಲ್ಲ, ಅವನು ಜನರ ಕೈಗೆ ಶಕ್ತಿ ನೀಡಿದನು. ಊರಿನಲ್ಲಿ ಎಲ್ಲರೂ ಕಲಿತರು ಏಕತೆ ನಿಜವಾದ ಶಕ್ತಿ ಎಂದು. ವಿಜಯ್ ಬಾಲಕನ ಬದಲಾವಣೆಯ ಸಂಕೇತ ಎಂದು ತಿಳಿದರು. ಜನರು ತಿಳಿದರು, ಶಕ್ತಿ ಸಿಂಹಾಸನದಲ್ಲಿಲ್ಲ, ಜನರ ಏಕತೆಯಲ್ಲಿದೆ.